ಸೊ ಐ ಆಮ್ ಆನ್ ಅ ಮಿಷನ್. ಈ ವಿಡಿಯೋದಲ್ಲಿ ನಾನು ತುಂಬಾ ಫೇಮಸ್ ರೆಸ್ಟೋರೆಂಟ್ಸ್ಗೆ ಹೋಗ್ತಾ ಇದ್ದೀನಿ ಅಂಡ್ ಅಲ್ಲಿ ಏನು ಆರ್ಡರ್ ಮಾಡಿದ್ರೆ ಕೂತ್ಕೋತೀನಿ. ಎಷ್ಟೊತ್ತು ಕೊಡ್ಬೋದು ಅಲ್ಲಿ ಅಂತ ನೋಡೋಣ. ಐ ನೋ ದಿಸ್ ಇಸ್ ಅ ಬ್ಯಾಡ್ ಐಡಿಯಾ, ಬಟ್ ಐ ಫೀಲ್ ಲೈಕ್ ನಾನ್ ಮಾಡಿಲ್ಲ ಅಂದ್ರೆ ಇನ್ನು ಯಾರು ಮಾಡ್ತಾರೆ ಅಲ್ವಾ? ಕಮ್ ಆನ್, ಲೆಟ್ಸ್ ಗೋ. ನಮ್ಮ ಫಸ್ಟ್ ಲೊಕೇಶನ್ ಸ್ಟಾರ್ಬಕ್ಸ್. ಲೆಟ್ಸ್ ಗೋ. ಕಂಪ್ಲೀಟ್ಲಿ ಫುಲ್ ಆಗಿದೆ. ಅಲ್ಲೂ ಹೊರಗಡೆ ಆ ಕಡೆ ಅಲ್ಲಿ ಫುಲ್ ಆಗಿದೆ, ಈ ಕಡೆನೂ ಫುಲ್ ಆಗಿದೆ. ಸ್ಟಾರ್ಬಕ್ಸ್ ಬಗ್ಗೆ ನಾನು ತುಂಬಾನೇ ಕೇಳಿದೀನಿ, ಎಸ್ಪೆಷಲಿ ಇಲ್ಲಿನ ವರ್ಕರ್ಸ್ ಬಗ್ಗೆ. ಇಲ್ಲಿನ ವರ್ಕರ್ಸ್ ತುಂಬಾನೇ ಚಿಲ್ ಮತ್ತೆ ತುಂಬಾನೇ ಸ್ವೀಟ್ ಅಂತ ಎಲ್ಲಾ ಕಡೆ ಕೇಳಿದ್ದೀನಿ. ಇಲ್ಲಿ ಹೊರಗಿನ ಎಂಪ್ಲಾಯೀಸ್ ಬಂದು ಆರಾಮಾಗಿ ಅವ್ರ ಲ್ಯಾಪ್ಟಾಪ್ ಓಪನ್ ಮಾಡ್ಕೊಂಡು ಏನೋ ಆರ್ಡರ್ ಮಾಡ್ತೀರಾನೆ ಫುಲ್ ದಿನ ಕುತ್ಕೋತಾರೆ ಅಂತಾನೂ ಕೇಳಿದ್ದೀನಿ, ಮತ್ತೆ ಅವ್ರು ಬಿಡ್ತಾರೆ ಅಂತಾನೂ ಕೇಳಿದ್ದೀನಿ. ಬಟ್ ಯಾರಿಗೊತ್ತು, ಇವತ್ತಿನ ಎಂಪ್ಲಾಯೀಸ್ ತುಂಬಾನೇ ಸ್ಟ್ರಿಕ್ಟ್ ಆಗು ಇರ್ಬೋದಲ್ಲ, ನನ್ನನ್ನು ಹೊರಗೂ ಹಾಕ್ಬೋದಲ್ಲ, ಅದಕ್ಕೆ ಕೇರ್ಫುಲ್ ಆಗಿರಬೇಕು. ನೋಟಿಸು ಮಾಡ್ತಿಲ್ಲ ನಾನು ಇರೋದನ್ನ ಅವರು. ಭಯ ಆಗ್ತಿದೆ ನನಗೆ. ನೆವರ್ ಡನ್ ಸಮಥಿಂಗ್ ವಿತ್ ದಿಸ್. ಐ ನೆವರ್ ಗಾನ್ ಟು ಅ ಪ್ಲೇಸ್. ಯಾವ ಜಾಗಕ್ಕೂ ನಾನು ಹೋಗ್ಬಿಟ್ಟು ಆರ್ಡರ್ ಮಾಡ್ತೀನಿ ಅಷ್ಟು ಗೊತ್ತಿಲ್ಲ. ಫಸ್ಟ್ ಟೈಮ್ ನನಗೆ ನಾಚಿಕೆ ಆಗ್ತಾ ಇದೆ. ಸ್ಟಾರ್ಬಕ್ಸ್ನ ಒಂದು ಇಂಟ್ರೆಸ್ಟಿಂಗ್ ಥಿಂಗ್ ಏನು ಅಂದರೆ, ಇಲ್ಲಿ ನೀವು ಶಾಪಿಂಗು ಮಾಡ್ಬೋದು, ಮತ್ತೆ ಇಲ್ಲಿ ನೀವು ಏನಾದ್ರು ಕುತ್ಕೊಂಡು ತಿನ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡಿರ್ಬೋದು. ಇದು ಇವರ ಸ್ಪೆಷಾಲಿಟಿ, ಹಾಸ್ಪಿಟಾಲಿಟಿ. ಇಲ್ಲಿ ನನ್ಗೆ ಇದುವರೆಗೂ ಯಾರು ಏನು ಕೇಳಲಿಲ್ಲ. ನನ್ನ ಆಕ್ಟಿಂಗ್ ಯಾರು ಅವಾರ್ಡ್ ಕೊಟ್ರು ಪ್ಲೀಸ್. ಲಿಟ್ರಲಿ ಆ ಕಡೆ ಈ ಕಡೆ ಸುಮ್ಮನೆ ಏನೋ ತಗೊಳ್ಳೋ ಥರ ಆಕ್ಟಿಂಗ್ ಮಾಡ್ಕೊಂಡು ಓಡಾಡ್ತಾ ಇದ್ದೆ. ಇಷ್ಟೊತ್ತಾಯ್ತು ಇನ್ನೂ ನಾನು ನೋಟಿಸ್ ಮಾಡಿಲ್ಲ ಅವರು. ಕೈಂಡ್ ಲೈಕ್ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ಬಿಟ್ಟಿದೆ. ಲೈಕ್ ಇಫ್ ಯು ಡ್ರೆಸ್ ರೈಟ್ ಫಾರ್ ದ ರೈಟ್ ಪ್ಲೇಸ್ ಯು ಕ್ಯಾನ್ ಗೆಟ್ ಅವೇ ವಿತ್ ಅ ಲಾಟ್ ಆಫ್ ಥಿಂಗ್ಸ್ ಅಲ್ವಾ? ಆದರೂ ದೇರ್ ಇಸ್ ಲೈಕ್ ನೋಬಡಿ ಬಾದರ್ ಟು ಆಸ್ಕ್ ಮೀ ವಾಟ್ಸ್ ಅಪ್. ತಮಾಷೆ ಏನು ಅಂತ, ಈ ಕಡೆ ಮ್ಯಾನೇಜರ್ಸ್ ಇದ್ದಾರೆ ಕಾಣಿಸ್ತಿದ್ದಾರ. ಐ ಡೋಂಟ್ ನೋ ಇಫ್ ಯು ಕ್ಯಾನ್ ಸಿ, ನನ್ನಿಂದನೇ ಮ್ಯಾನೇಜರ್ಸ್ ಕೂತಿದ್ದಾರೆ. ಅವರು ನಗಾಡ್ಕೊಂಡಿದ್ದಾರೆ, ನನ್ನ ನೋಡ್ಕೊಂಡು ನಗಾಡ್ತಾನೆ ಇದ್ದಾರೆ. ಯಾವಾಗಿಂದ ಒಂದು ಅಲ್ಲಿಂದ ಕಾಫಿ ಬೀನ್ ಎತ್ಕೊಂಡ್ಬಂದ್ಬಿಟ್ಟೆ ಸ್ಮೆಲ್ ಮಾಡೋಕ್ಕೆ. ವಾಟ್ ಇಸ್ ದ ವೈಫೈ ಪಾಸ್ವರ್ಡ್? ಕೂತು ಬೋರ್ ಆಗಿ ಕೊನೆಗೆ ವೈಫೈ ಪಾಸ್ವರ್ಡ್ ಕೂಡ ತಗೊಂಡು ಕುತ್ಕೊಂಡು ಮೂವಿನಾದ್ರು ನೋಡೋಣ ಅಂತ ಪ್ಲಾನ್ ಮಾಡಿದೆ. ಇಲ್ಲಿ ಇವ್ರು ನನ್ನ ಎಬ್ಬರಿಸೋ ಥರ ಏನು ಕಾಣಿಸ್ತಿಲ್ಲ. ಏನು ಆರ್ಡರ್ ಮಾಡ್ತೀರಾ, ನಾನು ಇಲ್ಲಿ ಫುಲ್ ಡೇನೇ ಸ್ಪೆಂಡ್ ಮಾಡ್ಬೋದು ಲಿಟ್ರಲಿ. ಕ್ರೌಡ್ ಕೂಡ ಜಾಸ್ತಿ ಆಗ್ತಾ ಇತ್ತು and it's been more than 35 minutes. ಸೊ ಅದಕ್ಕೆ ಸ್ಟಾರ್ಬಕ್ಸ್ ಹ್ಯಾಸ್ ಪಾಸ್ ದ ಟೆಸ್ಟ್. ಈಗ ನಾವು ನೆಕ್ಸ್ಟ್ ಲೊಕೇಶನ್ಗೆ ಹೋಗೋಣ. ನಾವು ಹೋಗ್ತಿರೋದು ಸೋಷಲ್ಸ್. ಇಲ್ಲಿ ಒಂದು ಫ್ರೀ ಟೇಬಲ್ ಅಲ್ಲಿ ಕುತ್ಕೊಂಡು ನೋಡೋಣ. ಆಂಗ್ಸೈಟಿ ಸ್ಪೀಕಿಂಗ್. ಇಲ್ಲಿ ಎಂಟರ್ ಆಗಿದ ತಕ್ಷಣ ಇಲ್ಲಿ ಬೌನ್ಸರ್ಸ್ ತರ ಇರೋ ವೇಟರ್ಸು ನನ್ನ ಟೇಬಲ್ ಕರ್ಕೊಂಡು ಹೋದ್ರು. ಟೇಬಲ್ನ ಕ್ಲೀನ್ ಮಾಡಿ ಕೂರಿಸಿದ್ರು. ಅವ್ರ ಎಕ್ಸ್ಪೆಕ್ಟೇಷನ್ಸ್ ಅಲ್ಲಿ ನಾನು ತುಂಬಾನೇ ಆರ್ಡರ್ ಮಾಡ್ತೀನಿ ಅಂತ ಇರುತ್ತೆ. ನಾನು ಕೂತಿದ್ದ ಜಾಗ ಇದೆಯಲ್ಲ, ಅದೆಷ್ಟು ವಿಯರ್ಡ್ ಆಗಿತ್ತು ಅಂದ್ರೆ ನನ್ನ ಪಕ್ಕದಲ್ಲೇ ಇಬ್ಬರು ಗೆಸ್ಟ್ ಕುತ್ಕೊಂಡಿದ್ರು. ಇಟ್ ವಾಸ್ ಸೋ ವಿಯರ್ಡ್. ನಾನು ಮಾಡೋ ತರಲೆ ಕೆಲಸನೆಲ್ಲ ವಿಟ್ನೆಸ್ ಮಾಡೋದಕ್ಕೆ ನನ್ನ ಪಕ್ಕ ಇಬ್ರು ಅಂಕಲ್ ಕೂತಿದ್ದಾರೆ. ಅಯ್ಯೋ. Yes, thank you. और आपका फर्स्ट विजिट है तो यहाँ स्कैन करते 25% ऑफ. ಇವ್ರ ಕ್ಯಾಮ್ರಾ ನೋಡ್ಬಿಟ್ಟು ಅಣ್ಣ ಫುಲ್ಲು ಹೇಗೆ ಆರ್ಡರ್ ಮಾಡೋದು, ಹೇಗೆ ವೇಟರ್ ಕಡಿಯೋದು, ಅದು ಇದು ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರು. ಲಿಟ್ರಲಿ ICIC ಕೋಚಿಂಗ್ ಕ್ಲಾಸಸ್ ತರ ಇರ್ತಿದ್ದು. ಇಲ್ಲಿ ಟೈಮ್ ಪಾಸ್ ಹೇಗೆ ಮಾಡೋದು ಅಂತ ಗೊತ್ತಾಗದೆ ಅಲ್ಲಿದ್ದು ನ್ಯೂಸ್ ಪೇಪರ್ನ ಕುತ್ಕೊಂಡು ಸೀರಿಯಸ್ ಆಗಿ ಓದೋ ಆಕ್ಟಿಂಗ್ ಮಾಡಿದೆ. ಸ್ವಲ್ಪ ಆದ್ಮೇಲೆ ನನಗೆ ಗೊತ್ತಾಗಿದ್ದು ಅದು ನ್ಯೂಸ್ ಪೇಪರ್ ಅಲ್ಲ, ಅದು ಇಲ್ಲಿನ ಮೆನ್ಯೂ ಅಂತ. ಇವ್ರು ಕೇರೇ ಮಾಡ್ತಿಲ್ಲ, ನಾನೇನು ಆರ್ಡರ್ ಮಾಡ್ತಿಲ್ಲ, ಸುಮ್ಮನೆ ಕೂತಿದ್ದೀನಿ. ನನ್ನ ಕಾಲು ನೋವು ಬರೋಯ್ತು. ಕೂತು ಇಲ್ಲಿ ಕೂತ್ರೆ ಗೈಸ್ ಕಾಲು ಕಟ್ಟಾಗುತ್ತೆ ನೋಡಿ. ಇದು ಮೆಟಲ್ ಹಾಕಿದ್ದಾರೆ ಆಯಿತಾ, ಮೆಟಲ್ ಹಾಕಿದ್ದಾರೆ. ಮೆಟಲ್ದು ಇದು ಕಿತ್ಕೊಂಡ್ಬಂದಿದೆ. ನನ್ನ ಸಡನ್ನಾಗಿ ಹಿಂಗೆ ಕಾಲು ಇರುತ್ತೆ, ಇದು ಕಟ್ ಮಾಡೋಕ್ಕೆ ಬಂತು. ये मेटल जो है ये ओपन करके आ रहा है and yeah because you know it might like cut my skin also. Do you have charger? Lightning? No? It's okay. ಫ್ರೀಯಾಗಿ ಕೂತಿರೋದು ಅಲ್ಲದೆ ಚಾರ್ಜರ್ ಬೇರೆ ಕೇಳ್ತಿದ್ದೀನಿ. ನನ್ನ ಫೋನ್ ಎಲ್ಲೋಯ್ತು? ಇದು ಬೆಟರ್ ಅನಿಸ್ತದೆ, ಯಾಕೆಂದರೆ ಯಾರು ಗುರಾಯಿಸ್ಕೊಂಡು ನೋಡ್ತಿಲ್ಲ. ಆ ಕಡೆ ಕೂತ್ಕೊಂಡ್ರೆ ಎಲ್ಲ ಗುರಾಯಿಸ್ಕೊಂಡು ನೋಡ್ತಿದ್ದೆ. ನಂಗೆ ತಲೆನೋವು ಶುರು ಆಗುತ್ತೆ ಸೌಂಡ್ ಕೇಳಿ. ಇದು ಆ್ಯಕ್ಚುಲಿ ತುಂಬ ಒಳ್ಳೆ ಒಂದು ಸರ್ವಿಸ್ ಕೊಡುವಂಥ ಜಾಗ ಆಗಿದೆ. ನನಗೆ ನಾನೇನು ಆರ್ಡರ್ ಮಾಡಿಲ್ಲ ಅಂತ ಅವಾಗಲೂ ಕೂತ್ಕೊಂಡಿದ್ದೀನಿ. ಆಲ್ಮೋಸ್ಟ್ 30 ಮಿನಿಟ್ಸ್ ಆಯಿತು. 30 ಮಿನಿಟ್ಸ್ ಆಗಿ 1 ನಿಮಿಷ ಆಗಿದೆ. 31 ಮಿನಿಟ್ಸ್ ಆಗಿದೆ. ಐ ಡೋಂಟ್ ನೋ ವಾಟ್ ಟು ಸೇ. ಕೈಂಡ್ ರಿಯಲಿ ಇಂಪ್ರೆಸ್ಡ್ ಬೈ ಸೋಷಲ್ ಅವರ ನೀವು ಜನ ಇಲ್ಲ ಅದಕ್ಕೆ ಹಿಂಗೆ ಮಾಡ್ತಿದ್ದಾರೆ. ಬಟ್ ಆಕ್ಚುಲಿ ಜನ ತುಂಬ ಇದ್ದಾರೆ. ಇದೆಲ್ಲ ರಿಸರ್ವ್ ಆಗಿದೆ ಎಂದೇ ಇರೋದೆಲ್ಲ. ನಾನು ಬಿಸಿ ಅಂತ ತೋರಿಸ್ಕೊಳಕ್ಕೆ ನಾನು ಇಲ್ಲಿ ನನ್ನ ಫ್ರೆಂಡಿಗೆ ಕಾಲ್ ಮಾಡಿ ಅರ್ಧ ಗಂಟೆ ಮಾತಾಡಿದೆ, ಸೊ ದಟ್ ಅವ್ರು ನನ್ನ ಅಪ್ರೋಚ್ ಮಾಡಬಾರ್ದು ಅಂತ. ವಿಂಡೋಸ್ ಥರ ಮೂವ್ ಆಗ್ತಾರೆ ಅವಾಗಿಂದ. ಕೂತು ಟೈಮ್ ಇಲ್ಲದೆ ಸೋ ಮಚ್. ಐ ಹ್ಯಾವ್ ಸೋ ಮಚ್ ಆಫ್ ಟೈಮ್ ಅಲ್ಲ, ಕುತ್ಕೊಂಡು ಅಬ್ಸರ್ವ್ ಮಾಡಿದೆ. ಇಲ್ಲಿರೋದೆಲ್ಲ ಏರ್ಕ್ರಾಫ್ಟ್ ಥರ ಮೂವ್ ಆಗ್ತದೆ. ಇಲ್ಲಿ ಕೂತು ನನಗೆ ಆಲ್ಮೋಸ್ಟ್ 41 ನಿಮಿಷ ಆಯಿತು. ಇಲ್ಲಿ ಯಾರು ನನ್ನ ನೋಟಿಸು ಮಾಡ್ತಿಲ್ಲ, ಯಾರು ಬಂದು ಏನಾದ್ರು ತೊಗೊತೀರಾ ಅಂತಲೂ ಕೇಳ್ತಿಲ್ಲ. ಐ ಮೈ ಅನ್ ಇನ್ವಿಸಿಬಲ್ ವಿಮೆನ್. ಗೈಸ್ ಇಲ್ಲಿ ಎಷ್ಟು ಕೂರಕ್ಕೆ ಬಿಡ್ತಾರೆ, ಕೇರೆ ಮಾಡಲ್ಲ. ನೀವೇನು ಆರ್ಡರ್ ಮಾಡೋದು ಬೇಡ, ನೀನು ಅದು ಮಾಡೋದು ಬೇಡ, ಇದು ಮಾಡೋದು ಬೇಡ, ಎಂತ ಮಾಡೋದು ಬೇಡ ಆಯಿತಾ. ಇದು ಸಹ
ಸುಮ್ಮನೆ ಕೂರಕ್ಕೆ ಬಿಟ್ಬಿಡ್ತಾರೆ. ನಾನು ಕೂತು ನನಗೂ ಸುಸ್ತಾಯಿತು. ಸೊ 2 ರೆಸ್ಟೋರೆಂಟ್ಸು ಫುಲ್ ಕ್ಲಿಯರ್ ಆಗಿ ಪಾಸ್ ಆಯಿತು. ಎಸ್ಪೆಷಲಿ ಸೋಷಲ್ ತುಂಬಾ ಚೆನ್ನಾಗಿತ್ತು. ಐ ಮೀನ್ ಅಲ್ಲಿ ಕೂತಿದ್ರೆ ಬಿಟ್ಟೇ ಬಿಡ್ತಾರೆ, ಏನಾದ್ರು ಮಾಡ್ಕೊ. ಐ ಆಮ್ ಲೈಕ್ ಟೋಟಲಿ ಇನ್ವಿಸಿಬಲ್. ಇನ್ಫ್ಯಾಕ್ಟ್ ನಾನು ಚೇರ್ ಕೂಡ ಕೆಟ್ಟಾಗಿದೆ, ಹಾಗಿದೆ ಹೀಗಿದೆ ಅಂದ ತಕ್ಷಣ ಅವರು ಇಟ್ಸ್ ಓಕೆ, ಬೇರೆ ಚೇರು ಈ ಕಡೆ ಕೂಡ್ತೀರಾ ಆ ಕಡೆ ಕೂಡ್ತೀರಾ ಅಂತ. ನಾನು ಇಲ್ಲ, ನಾನು ಸರಿ ಬೇರೆ ಕಡೆ ಕೂಡ್ತೀನಿ ಅಂದೆ. ಆ್ಯಂಡ್ ನನಗೆ ತಲೆನೋವು ಶುರು ಆಗೋಯ್ತು. ಬಿಕಾಸ್ ಐ ವಾಸ್ ಲೈಕ್ ನಾನು ಏನು ಆರ್ಡರ್ ಮಾಡಿದ್ಲ ಕೂತಿದ್ದೀನಿ, ಪಕ್ಕದಲ್ಲಿರೋ ಗೆಸ್ಟ್ಗಳು ನನ್ನನ್ನು ನೋಡ್ಕೊಂಡು ಗುರಾಯಿಸ್ತಾ ಇದ್ರು. ಇಟ್ ವಾಸ್ ಸೋ ಫನಿ. ನಮ್ಮ ಬೆಂಗಳೂರಲ್ಲಿ ವೈಟ್ ಸೈಡಲ್ಲಿರುವಂಥ ಗ್ಲೆನ್ಸ್ ಮುಂದೆ ಇದೆ. ಈಗ ಗ್ಲೆನ್ಸ್ ಮುಂದೆ ಹೋಗಿ ಇಲ್ಲಿ ಆ್ಯಕ್ಚುಲಿ ಸಂಡೇ ಇಟ್ಸ್ ಕ್ರೌಡೆಡ್ ಲೈಕ್ ಹೆಲ್ತ್, ಫುಲ್ ಕ್ರೌಡೆಡ್. ಇಲ್ಲಿ ಟೇಬಲ್ ಇಲ್ಲ. ಸಂಡೇ ವೇಟಿಂಗ್ ಶುರು ಆಗಿದೆ ಬಿಕಾಸ್ ಆಫ್ ದಿಸ್ ಸಂಡೇ. ಇವಾಗ ನಾನು ವೇಟಿಂಗಲ್ಲಿರಲ್ಲ, ಅಲ್ಲಿ ಗೋ ಟು ಸ್ಮೂರ್, ವಾಪಸ್ ಬಂದ್ಬಿಟ್ಟು ಆಮೇಲೆ ಆಕ್ಯುಪೈ ಮಾಡ್ತೀನಿ. ಈಗ ನಾನು ನೆಕ್ಸ್ಟ್ ಲೊಕೇಶನ್ ಸ್ಮೂರ್ ಮುಂದೆ ಇದ್ದೀನಿ. ಇಲ್ಲಿ ಅಟ್ಲೀಸ್ಟ್ 1 ಟೇಬಲ್ ಸಿಗುತ್ತೆ. ಸಂಡೇ ಆಗಿರೋ ಕಾರಣ ಗ್ಲೆನ್ಸ್ ಫುಲ್ ಆಕ್ಯುಪೈಡ್ ಆಗಿತ್ತು, ಮತ್ತೆ ವೇಟಿಂಗ್ ಇತ್ತು. ಆಮೇಲೆ ಗ್ಲೆನ್ಸ್ಗೆ ಹೋಗೋಣ ಅಂತ ಫಸ್ಟ್ ಸ್ಮೂರ್ಗೆ ಬಂದೆ. ಇಲ್ಲಿ ನಾನು ತುಂಬಾ ಬಿಸಿ ಇದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ನನ್ನ ಹತ್ರ ಒಂದು ಅಸ್ತ್ರ ಇದೆ. ಐ ಗಾಟ್ ದಿಸ್ ಎಂಪ್ಟಿ ಬುಕ್, ಖಾಲಿ ಇದೆ. ಸೊ ಐ ಆಮ್ ಗೋಯಿಂಗ್ ಟು ಸಿಟ್ ಅಂಡ್ ಆಕ್ಟ್ ಲೈಕ್ ಐ ಆಮ್ ರೀಡಿಂಗ್ ದಿಸ್ ಬುಕ್. ಓ ವಾ, ವುಲ್ವರೀನ್. ಸ್ವಲ್ಪ ಬಚ್ಚಿಟ್ಕೊಂಡು ಓದ್ತೀನಿ, ಯಾರು ನೋಡ್ಬಿಟ್ರೆ ಕತ್ತೋಗುತ್ತೆ. ಗೆಟ್ ಕಾಟ್. ಸೊ ಇಲ್ಲಿಂದ ಸುಮ್ಮನೆ ಏನೋ ಬುಕ್ ಓದ್ತಿರೋ ಥರ ಫುಲ್ ಸೀರಿಯಸ್ ಆಗಿ ಮಾಡೋಣ. ತುಂಬ ಸೀರಿಯಸ್ ಆಗಿ ಕುತ್ಕೊಂಡು ಬುಕ್ ಓದ್ತಾ ಇದೆ ಸ್ವಲ್ಪ ಹೊತ್ತು. ಆದರೂ ಸ್ವಲ್ಪ ಜನ ನನ್ನ ಒಂಥರ ವಿಯರ್ಡ್ ಆಗಿ ನೋಡ್ತಿದ್ರು ಅಂತ ಈ ಕಡೆ ಆ ಕಡೆ ಇರೋ ಸಾಮಾನು ನೋಡಕ್ ಬಂದೆ. ಚಾಕ್ಲೇಟ್ಸ್, ಬ್ರೆಡ್, ಬಟರ್, ಜಾಮ್ ಇದೆಲ್ಲ ನೋಡ್ಕೊಂಡು ಮೇ ಬಿ ಅವ್ರು ನಾನೇನೋ ತಗೋತೀನಿ ಅಂತ ಅನ್ಕೊಳ್ಳಿ ಅಂತ ಆಕ್ಟಿಂಗ್ ಮಾಡಿದೆ. ಅಲ್ಲಿ ಮತ್ತೆ ಸೀಟಿಗೆ ಬಂದು ಮೆನ್ಯೂನ ಓಪನ್ ಮಾಡಿದೆ. ಅಟ್ಲೀಸ್ಟ್ ಏನೋ ನೋಡ್ತಿದ್ದಾಳೆ ಅಂತ ಅವ್ರು ಅನ್ಕೊಳ್ಳಿ ಅಂತ. 580 ರೂಪಾಯಿ ಥಾಯ್ ಕರಿ, ಬೆಲ್ಜಿಯಂ ಐಸ್ ಮಿಲ್ಕ್ ಶೇಕ್ 300, ಚಾಕ್ಲೇಟ್ ಬೆಲ್ಜಿಯಂ dark chocolate 270. My god, actually it's very expensive. Hot chocolate is 390 rupees. ಇಲ್ಲಿ ನಾನು ಕುತ್ಕೊಂಡು ಸ್ವಲ್ಪ ಟೈಮ್ ಆಗಿತ್ತು. ಅದಾದ್ಮೇಲೆ ಸಡನ್ ಆಗಿ ಒಂದು ವೇಟ್ರೆಸ್ ಬಂದ್ಬಿಟ್ಟು ನನ್ನ ಹತ್ರ ಆರ್ಡರ್ ಕೇಳಿಬಿಟ್ರು. ಐ ಮೀನ್ ಗಾಡ್. I'm still deciding. So this is a tea, right? I'll let you know. Because I'm still deciding. ಇಲ್ಲಿ ನಾನು ಹಿಂಗೂ ಎಕ್ಸ್ಕ್ಯೂಸ್ ಕೊಟ್ಬಿಟ್ಟು ಸ್ವಲ್ಪ ವೇಟರ್ನ ಆ ಕಡೆ ಕಳಿಸ್ಬಿಟ್ಟೆ. ಬಟ್ ಐ ಫೀಲ್ ಐ ಆಮ್ ಗೋಯಿಂಗ್ ಟು ಗೆಟ್ ಕಾಟ್ ವೆರಿ ಸೂನ್. ಇಂಪೋಸ್ಟರ್ ಸಿಂಡ್ರೋಮ್ ಅಂತ ಗೊತ್ತಾ, ಅದು ನನಗಿದೆ. ಲಿಟ್ರಲಿ ನನಗೆ ಇಲ್ಲಿ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದು ಹೆಂಗೆ ಅಂತ ಗೊತ್ತಾಗ್ತಿಲ್ಲ. ಖಾಲಿ ಬುಕ್ ತೊಗೊಂಡು ಅದರಿಂದ ಓದ್ತಿದ್ದೀನಿ. ಆ ಅಕ್ಕ ನೋಡ್ಕೊಂಡು ಹೋದ್ಲು, ಹಿಂಗೆ ಸುಮ್ಮನೆ ಆ್ಯಕ್ಟಿಂಗ್ ಮಾಡೋಣ, ಸ್ವಲ್ಪ ಬಚ್ಚಿಟ್ಕೊಂಡು ಹೋಗೋಣ, ಕಾಣಿಸ್ಬಾರ್ದು ಅಕ್ಕಗೆ. ಖಾಲಿ ಇದೆ, ಏನು ಓದ್ತಿದ್ದಾಳೆ. ಇವಾಗ ನಾನು ಸ್ವಲ್ಪ ಹಾಯ್ ಮಾಡೋದಕ್ಕೆ ನಾನು ಯೋಚನೆ ಮಾಡಿದೆ, ಯಾಕೆ ನಾನು ಫ್ರೀ ವೈಫೈ ಕೂಡ ಯೂಸ್ ಮಾಡಬಾರ್ದು ಅಂತ. So do you have Wi-Fi? Can you connect? Sir, I have a question. What if somebody comes here and doesn't order anything and sits here for too long? It's fine, ma'am. It's fine? It's cafe right now. Cafe, we can't tell the customer that to order. So I can just come here and not order anything. You won't say anything. I can use the Wi-Fi and just sit. ಏನು ಹೇಳಲ್ವಾ ನೀವು ಎಷ್ಟೊತ್ತಾದ್ರು ಕೂತ್ರು? ಈಗ ಜಾಸ್ತಿ ಕ್ರೌಡ್ ಇದ್ದು ಜನ ಜಾಸ್ತಿ ಆದರೆ ಸೀಟ್ ಇಲ್ಲ ಅಂದರೆ That time we'll let the customer know first. ಏನಂತ ಹೇಳ್ತೀರಾ? Like, sir, if you're ordering, please, like, in case the customer says they are not ordering and sitting for too long, in case the crowd is too much, we'll approach the customer saying that, sir, if you don't mind, could you, like, if you're not ordering, transfer to another table where Even if nobody is ordering, you'll transfer to another table. ಇದು 4 ಇದೆ. ಫ್ಯಾಮಿಲಿ. I think we have successfully conquered this place. ಈಗ ಲಾಸ್ಟ್ ಸ್ಟೆಪ್ ಇಸ್ ಗ್ಲೆನ್ಸ್. Let's go to Glens. ಬನ್ನಿ, ಇಲ್ಲಿಂದ ಹೋಗೋಣ. 7 and somebody has ruined him. ಅರ್ಜೆಂಟಿನಾ ಫ್ಯಾನ್ ಇರಬೇಕು ರೂನ್ ಮಾಡಿರೋ. If it is empty, I'll just. I was already here. I took a walk and I came back from half an hour. I think Watching for you. I was walking here. I say you can leave. That's why I'm not following you. Okay. Pizza set. Give us some time. Just wait and come. I'm watching for you so many times here. Okay. ಮತ್ತೆ ವೇಟಿಂಗ್ ಹಾಕಿದ್ರಾ? Asking me to wait again. I'm sitting in a waiting counter to literally sit in the same table without ordering anything. Like, what? Get kicked out of a place. Finally, one place is kicking me out. Let's go. ಇಲ್ಲಿ ತುಂಬಾನೇ ವೇಟಿಂಗ್ ಇದೆ ಬಿಕಾಸ್ ಇಟ್ಸ್ ಸಂಡೇ ಅಂಡ್ ಗ್ಲೆನ್ಸ್ ಇಸ್ ಕಂಪ್ಲೀಟ್ಲಿ ಕ್ರೌಡೆಡ್. ಇಲ್ಲಿ ಮತ್ತೆ ಬಂದು ವೇಟಿಂಗ್ ಮಾಡಿ ನನ್ನ ಜೊತೆ ತುಂಬಾ ಜನರು ವೇಟಿಂಗ್ ಮಾಡ್ತಾ ಇದ್ರು. ಐ ಆಮ್ ಟೆಲಿಂಗ್ ಯು, ಇಲ್ಲಿ there's high chance of me getting kicked out from here because the crowded hard time hota hai. Like always, is it crowded always like this? Weekend mein hota hai. Thank you. I'm so sorry, Glens. I really love you, but I'm so sorry. What I'm gonna do today is going to be really bad. Ayyo, papa. Free water, guys. ಇಲ್ಲಿ ನಾನು ಬ್ಯುಸಿಯಿಂದ ತೋರಿಸ್ಕೊಳ್ಳೋಕ್ಕೆ ಸ್ವಲ್ಪ ಹೊತ್ತು ಫೋನಲ್ಲಿ ಆ ಕಡೆ ಈ ಕಡೆ ನೋಡಿದೆ. ಮತ್ತೆ ಹೇರ್ ಸ್ಟೈಲ್ ಕೂಡ ಚೇಂಜ್ ಮಾಡಿದೆ. ಆಮೇಲೆ ಲುಕಿಂಗ್ ಪ್ರೆಡಿ. ಹೆಂಗೋ ಒಂದು ಡಬ್ಬ ಥರ ಜುಟ್ಟು ಹಾಕಿದೆ.
ಇಲ್ಲಿರೋ ವೇಟರ್ಸ್ ಎಲ್ಲ ನನ್ನ ನೋಡ್ಕೊಂಡು pizza. ನೋಡ್ಕೊಂಡು ಹೋಗ್ತಾ ಇದ್ರು So hungry right now. क्राउडेड अगर मैं इधर आके बैठ के कुछ ऑर्डर ही नहीं किया इतना क्राउड पे बैठ जाऊंगी तो क्या करोगे आप? वो तो आपके ऊपर है यू आर द फर्स्ट आपके ऊपर अंडरस्टैंडिंग कैसे रहे यू हम्बल नेचर फ्रेंडली बिजनेस चिकन होता आपको मालूम होता है तो 5 fingers is not to ignore all the customer not to but you have to be your mind ना आपने जो पूछा और कोई ऐसा नहीं पूछता बिकॉज यू अंडरस्टैंड that's most important understanding. Yeah, thank you. So humbly he said, you should understand, business hai, you should not do that. I think we should leave guys. Because ನಮ್ಮ ವಿಡಿಯೋಗೋಸ್ಕರ ಬೇರೆಯವ್ರ ಬಿಸ್ನೆಸ್ಸಿಗೆ ಈ ಥರ ಮಾಡೋದು ಇಷ್ಟ ಆಗ್ತಿಲ್ಲ ನನಗೆ. ಸೊ ಐ ವಿಲ್ ಲೀವ್ ಫ್ರಮ್ ಹಿಯರ್. ಆನೆಸ್ಟ್ಲಿ ಬೇರೆಯವ್ರ ಹೋಟೆಲ್ ಹೊಡೆಯೋದು ಬುದ್ಧಿ ನಂದಲ್ಲ. ಸೊ ನಾನು ಟೇಕ್ ಅವೇ ಪಾರ್ಸಲ್ ಮಾಡಿಸ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ. ಇದು ಬರೀ ಒಂದು ಎಕ್ಸ್ಪೆರಿಮೆಂಟ್ ಆಗಿದೆ. ಇದು ಆ್ಯಕ್ಚುಲ್ ಆಗಿ ಯಾರು ಫಾಲೋ ಮಾಡಬೇಡಿ ಬಿಕಾಸ್ ನಮ್ಮಿಂದ ಬೇರೆ ಬಿಸ್ನೆಸ್ಗೆ ಲಾಸ್ ಆಗಬಾರ್ದು. ದಟ್ ಇಸ್ ವಾಟ್ ಐ ಫೀಲ್. ಟೈಮಲ್ಲಿ ಹೊಡೆಯೋದಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಅದಕ್ಕೆ ಗ್ಲೆನ್ಸಿಂದ ನಾನು ಪಾರ್ಸಲ್ ತೊಗೊಂಡು ಬಂದೆ. ಮತ್ತು ಇಲ್ಲಿ ಸ್ಮೂರಿಗೆ ವಾಪಸ್ ಬಂದು ಇವಾಗ ನಾನು ಮತ್ತೆ ಸ್ಪೂರಲ್ಲಿದ್ದೀನಿ. ಇಲ್ಲೂ ಚಾಕ್ಲೇಟ್ಸ್ ಮತ್ತು ಅದು ಇದು ಇದನ್ನು ಪಾರ್ಸಲ್ ತೊಗೊಂಡಿದ್ದೀನಿ. ಸೊ ಬಿಕಾಸ್ ಇದೊಂದು ಎಕ್ಸ್ಪೆರಿಮೆಂಟ್ ಥರ ಮಾಡಿದೆ. ಬಟ್ ಎಕ್ಸ್ಪೆರಿಮೆಂಟ್ ಥರ ಮಾಡ್ತಾ ನನಗೆ ಅರ್ಥ ಆಗಿದ್ದೇನು ಅಂದರೆ ಇಟ್ಸ್ ಲೈಕ್ ಅ ಬಿಸ್ನೆಸ್. ತುಂಬ ಕ್ರೌಡೆಡ್ ಟೈಮಲ್ಲಿ ಯಾರೂ ಇಲ್ಲ ಅಂದರೆ ಕ್ರೌಡ್ ಇಲ್ಲ ಅಂದರೆ ಯು ಆರ್ ಸಿಟ್ಟಿಂಗ್ ಇಟ್ಸ್ ಫೈನ್. ಬಟ್ ಒಂದು ವೀಕೆಂಡ್ ಟೈಮಲ್ಲಿ ಈ ಥರ ಒಂದು ಸೀಟ್ ರಿಸರ್ವ್ ಮಾಡಿಕೊಂಡು ಒಂದು ಬಿಸ್ನೆಸ್ಗೆ ಲಾಸ್ ತೊಗೊಂಡ್ಬರೋದು ಇಟ್ಸ್ ನಾಟ್ ಅ ನೈಸ್ ಥಿಂಗ್ ಟು ಡೂ. ಸೊ ಮಾರಲ್ ಆಫ್ ದ ಸ್ಟೋರಿ ಇಸ್ ಹೋಟೆಲ್ಗೆ ಹೋಗಿ ಸುಮ್ಮನೆ ಏನು ಆರ್ಡರ್ ಮಾಡಿದ್ರೆ ಕುತ್ಕೊಂಡ್ಬಿಡಿ. ಗೈಸ್ that's all for today. I hope you guys like the video. Make sure that you like the video. Take care of yourself, take care of your mental health, take care of your loved ones. Keep watching me. I love you all. Bye.